ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ನಾವು ಒಂದು ಒಳ್ಳೆ ಭಟ್ರ ಶೈಲಿಯಲ್ಲಿ ಮದುವೆ ಮನೆ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಆ ಥರ ಪುಳಿಯೋಗರೆ ಗೊಜ್ಜನ್ನು ಮಾಡೋಣ. ಇನ್ನು ಮುಂದೆ ಪುಳಿಯೋಗರೆ ಅಂದರೆ ಬರೀ 2 ನಿಮಿಷದ ಕೆಲಸ. ಮಿಕ್ಕಿರೋ ಅನ್ನ ಆಗಲಿ ಅಥವಾ ಬಿಸಿ ಅನ್ನಕ್ಕೆ ಆಗಲಿ ಬರೀ 2 ನಿಮಿಷದಲ್ಲಿ ನಾವು ಪುಳಿಯೋಗರೆ ಮಾಡಿ ರೆಡಿ ಮಾಡ್ಬೋದು. ಹೇಗೆ ಮಾಡೋದು ನೋಡೋಣ. ಒಂದು ಸ್ವಲ್ಪ ನೀವು ಕೇರ್ಫುಲ್ಲಾಗಿ ವಾಚ್ ಮಾಡಿ. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ, ಅದರಿಂದ ನಿಮ್ಮದು ತುಂಬ ಚೆನ್ನಾಗಿರೋ ಗೊಜ್ಜು ರೆಡಿ ಆಗುತ್ತೆ. ಇಲ್ಲಿ ನಾನು ಬಿಸಿನೀರಲ್ಲಿ 100 ಗ್ರಾಮಷ್ಟು ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಹುಣಸೆ ಹಣ್ಣು ಹಾಕಿರೋದು. ಮತ್ತು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಈಗ ಇದನ್ನು ಮುಚ್ಚಿಡೋಣ. ಸುಮಾರು 15-20 ನಿಮಿಷ ಮುಚ್ಚಿಟ್ರೆ ಹುಣಸೆ ಹಣ್ಣು ಚೆನ್ನಾಗಿ ನೆನೆಯುತ್ತೆ. ಇದನ್ನೀಗ ಮ್ಯಾಶ್ರಲ್ಲೇ ನಾನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದನ್ನು ರಸ ತಕ್ಕೋಬೇಕು. ತುಂಬ ಗಟ್ಟಿಯಾಗಿ ಚೆನ್ನಾಗಿ ರಸ ಬರುತ್ತೆ. ತುಂಬ ನೀರೇನಿಲ್ಲ ಇದು. ನಾನು ಅಷ್ಟು ಒಂದು 200 ml ಅಥವಾ 1/4 ಲೀಟ್ರಷ್ಟು ನೀರಿಗೆ 100 ಗ್ರಾಮಷ್ಟು ಹುಣಸೆಹಣ್ಣು ಹಾಕ್ಕೊಂಡಿರೋದು. ಈ ಥರ ಈಗ ನಾವು ಸ್ಟ್ರೇನರ್ ಸಹಾಯದಿಂದ ನಾವು ನಿಂಬೆಹಣ್ಣಿನ ರಸನ ತಕ್ಕೊಳ್ಳೋಣ. ಅದನ್ನ ತೆಗೆದು ಸೈಡ್ ಇಟ್ಕೊಳ್ಳೋಣ. ಈಗ ಒಂದು ಪಾತ್ರೆಯಲ್ಲಿ, ದಪ್ಪ ತಳ ಇರೋ ಪಾತ್ರೆಯಲ್ಲಿ ನಾನು ಸುಮಾರು ಅರ್ಧ ಬಟ್ಲದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮತ್ತು 2 ಚಮಚದಷ್ಟು ಕಡಲೆಬೇಳೆ. ಮುಂಚೆ ಕಡಲೆಬೇಳೆ ಎಣ್ಣೆಯಲ್ಲಿ ಹುರ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೆ ಫಸ್ಟ್ ಕಡಲೆಬೇಳೆ ಹಾಕ್ಕೊಂಡಿರೋದು. ನಂತರ ಶೇಂಗಾ 4-5 ಚಮಚನ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಇಷ್ಟಪಡೋದಾದರೆ ಜಾಸ್ತಿನೂ ಹಾಕ್ಕೋಬೋದು. ನಾನು ಉದ್ದಿನಬೇಳೆನ ಈಗ 2 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಒಂದು ಸ್ವಲ್ಪ ಅವು ರೆಡಿ ಆಗ್ತಾ ಒಂದಕ್ಕೊಂದು ಸೇರಿಸ್ಕೋಬೇಕು. ಇವು 3 ಸ್ವಲ್ಪ ಟೈಮ್ ತೊಗೊಳೋದಕ್ಕೆ ಇವು 3 ಮೊದಲು ಹುರ್ಕೊಂಡ್ಬಿಟ್ಟು ಇದರಲ್ಲಿ ಸಾಸಿವೆನ ಈಗ 2 ಚಮಚದಷ್ಟು ಹಾಕ್ಕೊಂಡಿರೋದು. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳೋಣ, ಸುಮಾರು 2 ಚಮಚದಷ್ಟು. ತುಂಬ ಚೆನ್ನಾಗಿ ಗೊಜ್ಜು ರೆಡಿಯಾಗಿ ಬರುತ್ತೆ. ಯಾರೂ ಹೇಳಲ್ಲ, ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಭಟ್ರು ಸೇರಿಸ್ತಾರೆ. ನೋಡಿ ಇದು ಎಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಅಂತ ಮಾಡಿದಾಗ ನಾನು ಸುಮಾರು 6-8 ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಕೆಂಪು ಮೆಣಸಿನ್ಕಾಯಿ. ಮತ್ತು ಫ್ರೆಶ್ ಆಗಿರೋ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವು ಇಷ್ಟೇ ಅಂತೇನಿಲ್ಲ, ಒಂದು 50 ಎಲೆವರೆಗೂ ಹಾಕ್ಕೋಬೋದು. ಇದು ಚೆನ್ನಾಗಿ ಮೆಣಸಿನ್ಕಾಯಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಹಿಂಗೆ ಹಾಕ್ಕೋತಾ ಇರೋದು ಅರ್ಧ ಚಮಚೆ. ಮತ್ತು ಅರಿಶಿನ ಹಾಕ್ಕೊಳ್ಳೋಣ. ಸುಮಾರು ಚಿಕ್ಕ ಚಮಚದಲ್ಲೇ 1 ಚಮಚೆ, ಅಂದರೆ ನಾರ್ಮಲ್ ಚಮಚದಲ್ಲೇ ಅರ್ಧ ಚಮಚದಷ್ಟು ಅರಿಶಿನ ಹಾಕಿದ್ದೇನೆ. ಚೆನ್ನಾಗಿ ಎಲ್ಲನೂ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸುಮಾರು 1 ನಿಮಿಷ ಅಷ್ಟೇ ಹುರ್ಕೊಳ್ಳೋಣ. ಈಗ ಹುಣಸೆ ಹಣ್ಣಿನ ಪೇಸ್ಟ್ ತೆಗೆದಿಟ್ಟಿದ್ವಲ್ಲ ನಾವು, ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ಳೋಣ. ಇದು ಪಾತ್ರೆಯಲ್ಲಿ ಸ್ವಲ್ಪ ಮಿಕ್ಕಿರೋದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರೋ ಹಾಗೆ ಹುಣಸೆ ಹಣ್ಣಿನ ರಸ ಗಟ್ಟಿ ಇದೆ, ತುಂಬ ನೀರು ಮಾಡಿಲ್ಲ. ನೀರಾದರೆ ತೊಂದರೆ ಇಲ್ಲ, ಬಟ್ ತುಂಬ ಹೊತ್ತು ತೊಗೊಳತ್ತೆ ಬೇಯೋಕ್ಕೆ. ಅನ್ನೆಸೆಸರಿ ತುಂಬ ಜಾಸ್ತಿ ಬೇಯಿಸೋಕ್ಕಿಂತ ಎಷ್ಟು ಬೇಕೋ ಅಷ್ಟು ನೀರಲ್ಲಿ ನಾವು ಇದನ್ನು ಬೇಯಿಸ್ಕೊಂಡ್ರೆ ಬೇಗನೂ ರೆಡಿ ಆಗುತ್ತೆ, ಚೆನ್ನಾಗೂ ಇರುತ್ತೆ. 1 ಚಮಚದಷ್ಟು ಖಾರದ ಪುಡಿ ಮತ್ತು 2 ಚಮಚದಷ್ಟು ರಸಮ್ ಪೌಡರ್ನ ಮಾಡಿದ್ದೀನಿ. ಮತ್ತು ಉಪ್ಪು 1.5 ಚಮಚದಷ್ಟು ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಹಾಕಿರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ MTR ರಸಮ್ ಪೌಡರ್ ಹೇಗೆ ಮಾಡ್ತಾರೆ ಅಂತ ನಾನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಅದನ್ನು ನೋಡಿ ಚೆಕ್ ಮಾಡ್ಬೋದು ರಸಮ್ ಪೌಡರ್ಗೆ. ಮತ್ತು ಇಲ್ಲಿ ಸುಮಾರು 3-4 ಚಮಚ ನಿಂಬೆ ರಸ ಸೇರಿಸ್ತಾ ಇದ್ದೀನಿ. ನಾರ್ಮಲಿ ಯಾರೂ ಹೇಳಲ್ಲ ನಾವು ಪುಳಿಯೋಗರೆ ಗೊಜ್ಜಿಗೆ ಹುಣಸೆ ಹಣ್ಣು ಬಿಟ್ಟು ನಿಂಬೆ ಹಣ್ಣನ್ನು ಸೇರಿಸ್ತೀವಿ ಅಂತ, ಬಟ್ ನಿಜವಾಗ್ಲೂ ಸೇರಿಸಿದ್ರೆ ತುಂಬ ಚೆನ್ನಾಗಿ ದೇವಸ್ಥಾನದಲ್ಲಿ ಮದುವೆ ಮನೆಯಲ್ಲಿ ಮಾಡೋ ರೀತಿ ಪುಳಿಯೋಗರೆ ಟೇಸ್ಟ್ ಬರುತ್ತೆ. 3-4 ಚಮಚ ನಿಂಬೆ ಹಣ್ಣಿನ ರಸನ ಸೇರಿಸಿರೋದು. ಆಮೇಲೆ ಚೆನ್ನಾಗಿ ಕುದಿಸ್ಬೇಕು. ಸುಮಾರು 3-4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿದ್ರೆ ಈ ಥರ ಆಯಿಲ್ ಸಪ್ರೇಟ್ ಆಗಬೇಕು ಇದರಿಂದ, ಅಂದರೆ ಇದು ಚೆನ್ನಾಗಿ ರೆಡಿ ಆಗಿದೆ ಅಂತ ಅರ್ಥ. ನಾವು ಮಿಕ್ಸ್ ಮಾಡಿದಾಗ ಆಯಿಲ್ ಸಪ್ರೇಟಾಗಿ ಹೊರಗಡೆಗೆ ಬಂದರೆ ಇದು ರೆಡಿ ಅಂತ. ಈಗ ರೆಡಿಯಾಗಿದೆ ಇದು. ನೋಡಿ ಗೊಜ್ಜು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸುಮಾರು 6 ತಿಂಗಳ ನಾವು ಹೊರಗಡೆಗೆ ತೆಗೆದಿಡ್ಬೋದು, ಫ್ರಿಜ್ ಬೇಕಾಗಿಲ್ಲ. ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಥಿಕ್ನೆಸ್ಸು ತುಂಬ ಚೆನ್ನಾಗಿ ಬಂದಿದೆ, ಆಯಿಲ್ ಸಪ್ರೇಟ್ ಆಗಿದೆ. ಈ ಮೂಮೆಂಟಲ್ಲಿ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಪೂರ್ತಿ ತಣ್ಣಗಾಗುವವರೆಗೂ ಹಾಗೆ ಬಿಡೋಣ. ಇದನ್ನು ಆರ್ಟಿಫಿಷಿಯಲ್ ತಣ್ಣಗಿರಬಾರ್ದು, ರೂಮ್ ಟೆಂಪ್ರೇಚರಲ್ಲಿ ತಾನೇ ತಣ್ಣಗಾಗಬೇಕು. ಆಮೇಲೆ ನಾವು ಒಂದು ಗ್ಲಾಸ್ ಬಾಟಲ್ನಲ್ಲಿ ಸೇರಿಸಿ ಇಟ್ಕೋಬೋದು. ಈಗ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಇಟ್ಕೊಂಡ್ರೆ ಇದು ತುಂಬ ದಿನ 6 ತಿಂಗಳವರೆಗೂ ಚೆನ್ನಾಗಿರುತ್ತೆ. ಇದು ಆಪ್ಷನಲ್ ನಾನು ಮಾಡ್ತಾ ಇರೋದು. ಇವಾಗ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ನಾನು. ಅಂದರೆ ಇನ್ನು ಸ್ವಲ್ಪ ಶೇಂಗಾ ಕಾಳು, ಕಡಲೆಬೇಳೆ, ಉದ್ದಿನಬೇಳೆ ಬಾಯಲ್ಲಿ ಬರಲಿ ಅಂದ್ಕೊಂಡು ಸುಮಾರು 2 ಚಮಚ ಎಣ್ಣೆಯಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಹಾಗೂ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಈ ಸ್ಟೆಪ್ ಆಪ್ಷನಲ್ಲು. ಈಗ ಜಾಸ್ತಿ ಎಣ್ಣೆ ಇಷ್ಟಪಡದೇ ಇರೋರು ಇದನ್ನು ಸ್ಕಿಪ್ ಮಾಡ್ಬೋದು. ಕರಿಬೇವು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಒಂದು ಒಗ್ಗರಣೆನ ರೆಡಿ ಮಾಡಿರೋದು. ಈಗ ನೋಡಿ ಈ ಒಗ್ಗರಣೆನ ನಾನು 4 ಬಟ್ಲ ಮಾಡಿಟ್ಕೊಂಡಿರೋ ಅನ್ನಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸುಮಾರು 2 ಚಮಚದಷ್ಟು
ಪುಳಿಯೋಗರೆ ಮಿಶ್ರಣನ ಸೇರಿಸ್ಕೊಂಡಿದ್ದು ನೋಡಿ, ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪದೆಲ್ಲ ಆಲ್ರೆಡಿ ಅಲ್ಲಿರೋದ್ರಿಂದ ತುಂಬ ಏನು ನಮಗಿದಕ್ಕೆ ಉಪ್ಪು ಬೇಕಾಗಿಲ್ಲ. ನಿಮಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದ್ರೆ ಮೇಲ್ಗಡೆ ಸೇರಿಸ್ಕೋಬಹುದು. ನೋಡಿ ಈಗ ಎಷ್ಟು ಚೆನ್ನಾಗಿರೋ ಅನ್ನ ರೆಡಿ ಆಯಿತು. ಒಂದೇ ನಿಮಿಷದಲ್ಲಿ ನಿಮ್ಮ ಪುಳಿಯೋಗರೆ ರೆಡಿ ಆಗಿಬಿಡತ್ತೆ. ಇದು ಒಂದು ಗೊಜ್ಜು ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ತಿಂಡಿಗೆ ತಾಪತ್ರಯನೇ ಇರೋದಿಲ್ಲ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ನಿಂಬೆ ರಸ ಸೇರಿಸೋದನ್ನ ಮರಿಬೇಡಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಎಣ್ಣೆ ಜಾಸ್ತಿ ಇಷ್ಟಪಡದೇ ಇರೋರು ಮೇಲ್ಗಡೆ ಹಾಕೋ ಒಗ್ಗರಣೆನ ಸ್ಕಿಪ್ ಮಾಡಿಬಿಟ್ಟು ಬರೀ ಪುಳಿಯೋಗರೆ ಗೊಜ್ಜನ್ನು ಮಾತ್ರ ಹಾಕಿ ಕಲಿಸ್ಕೋಬೋದು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.